ತುಮಕೂರು ಜಿಲ್ಲೆಯಲ್ಲಿ ಈಗ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಅವರ ಆಪ್ತ ಶಾಸಕರಿಂದಲೇ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಮಹತ್ವಾಕಾಂಕ್ಷಿ ಯೋಜನೆಗೆ ಆಪ್ತ ಶಾಸಕನಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಲಿಂಕ್ ಕೆನಾಲ್ಗೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ.ಶಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಸ್.ಆರ್. ಶ್ರೀನಿವಾಸ್ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಲಿಂಕ್ ಕೆನಾಲ್ ವಿರೋಧಿಸಿ ಜೆಡಿಎಸ್ ಅನ್ನ ತೊರೆದಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ. ಲಿಂಕ್ ಕೆನಾಲ್ ಮಾಡಿದ್ರೆ ಮುಂದಿನ ನಿರ್ಧಾರವನ್ನ ಮಾಡ್ತೀನಿ, ಇದು ಎಸ್.ಆರ್. ಶ್ರೀನಿವಾಸ್ ಕೊಟ್ಟಿರುವಂತ ಹೇಳಿಕೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದ್ದೇನೆ, ನಾಲೆಯಲ್ಲಿಯೇ ತೆಗೆದುಕೊಂಡು ಹೋಗಿ ಅಂತ ಹೇಳಿ, ಅಂದ್ರೆ ನೀರನ್ನ ನಾಲೆಯಲ್ಲೇ ತೆಗೆದುಕೊಂಡು ಹೋಗಬೇಕು, ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಬೇಡ. ಒಂದ್ ವೇಳೆ ನನ್ನ ಮಾತಿಗೆ ಬೆಲೆ ಸಿಗದಿದ್ರೆ ಕಾದ್ ನೋಡೋಣ, ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗದಿದ್ರೆ ಅಂತ ಹೇಳಿ ಮಾತನಾಡಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ಗೆ ಕಾಂಗ್ರೆಸ್ ಶಾಸಕನಿಂದಲೇ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಡಿ.ಕೆ.ಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಸ್.ಆರ್. ಶ್ರೀನಿವಾಸ್ ಅವರು ಈ ಹಿಂದೆ ಲಿಂಕ್ ಕೆನಾಲ್ ವಿರೋಧಿಸಿ ಜೆಡಿಎಸ್ ಅನ್ನ ತೊರೆದಿದ್ದೇನೆ, ಲಿಂಕ್ ಕೆನಾಲ್ ಮಾಡಿದ್ರೆ ಮುಂದಿನ ನಿರ್ಧಾರವನ್ನ ಮಾಡ್ತೀನಿ, ಎಸ್.ಆರ್. ಶ್ರೀನಿವಾಸ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಆರಂಭದಲ್ಲಿ ಅಂದ್ರೆ ಈಗ ಲಿಂಕ್ ಕೆನಾಲ್ ಯೋಜನೆಗೆ ವಿಘ್ನ ಆಗ್ತಾ ಇದೆ. ಮತ್ತೆ ಶುರು ಮಾಡೋಕೆ ಹೊರಟಿರುವಂತಹ ಲಿಂಕ್ ಕೆನಾಲ್ ಯೋಜನೆಗೆ ಈಗ ವಿಘ್ನ ಎದುರಾಗ್ತಾ ಇರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದ್ದೇನೆ, ನಾಲೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಕೂಡ ಹೇಳ್ಕೊಂಡಿದ್ದೇನೆ. ನೋಡೋಣ ನಮ್ಮ ಅಭಿಪ್ರಾಯಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅಂತೇಳಿ. ಒಂದು ವೇಳೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗದೆ ಹೋದ್ರೆ ನಾನು ಮುಂದಿನ ನಿರ್ಧಾರವನ್ನ ಮಾಡ್ತೇನೆ ಅಂತ ಹೇಳಿ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಹಿಂದೆ ನಾನು ಕೂಡ ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು, ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು. ಆಗ ಈ ಕಾಮಗಾರಿಗೆ ಅನುಮೋದನೆಯನ್ನ ಕೊಟ್ಟಿದ್ರು, ಲಿಂಕ್ ಕೆನಾಲ್ ಕಾಮಗಾರಿಗೆ ಅನುಮೋದನೆಯನ್ನ ಕೊಟ್ಟಿದ್ರು. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಈ ಕಾಮಗಾರಿಯನ್ನ ಮಾಡಬೇಡಿ ಅಂತ ಹೇಳಿ ಕ್ಯಾಬಿನೆಟ್ ಸಭೆಯಿಂದ ಹೊರ ಬಂದಿದ್ದೆ. ನಾನು ಅವತ್ತು ಪಕ್ಷ ಬಿಡೋಕೆ ಇದು ಕೂಡ ಒಂದು ಕಾರಣ, ಏನು ಜೆಡಿಎಸ್ ಪಕ್ಷ ತೊರೆದಿರೋದಕ್ಕೆ ಎಸ್.ಆರ್. ಶ್ರೀನಿವಾಸ್ ಇದು ಕೂಡ ಒಂದು ಕಾರಣ. ಅವತ್ತು ಅವರು ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಅವತ್ತಿನಿಂದ ನಮಗೂ ಕುಮಾರಸ್ವಾಮಿಗೂ ವೈಮನಸ್ಸು ಶುರುವಾಯಿತು. ಇವಾಗ ಪಕ್ಷದಲ್ಲಿದ್ದೇನೆ, ಅಂದ್ರೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ಈಗ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ನಾನು ಪಕ್ಷ ಬಿಡಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು ಅಂತ ಹೇಳಿ ಆ ಧಾಟಿಯಲ್ಲಿ ಎಸ್.ಆರ್. ಶ್ರೀನಿವಾಸ್ ಮಾತನಾಡಿದ್ದಾರೆ. ಈಗ ನಾನು ನೋಡ್ತಾ ಇದ್ದೇನೆ, ಈ ಒಂದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾನು ಕೂಡ ಕಾದು ನೋಡ್ತಾ ಇದ್ದೇನೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೇನೆ, ನಾಲೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ನೋಡೋಣ ನಮ್ಮ ಅಭಿಪ್ರಾಯಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅಂತ ಹೇಳಿ. ಒಂದು ವೇಳೆ ಬೆಲೆ ಸಿಗಲಿಲ್ಲ ಅಂದರೆ ನನ್ನ ನಿರ್ಧಾರವನ್ನು ಮಾಡ್ತೇನೆ. ಒಂದು ವೇಳೆ ಈ ಒಂದು ಕಾಮಗಾರಿಯನ್ನು ಆರಂಭ ಮಾಡಿದರೆ ಹೋರಾಟಗಳಾಗುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ನನ್ನ ಹಿತೈಷಿಗಳು ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡೋದಿಲ್ಲ, ಬಟ್ ಆದರೆ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಗಟ್ಟಿ ಧ್ವನಿಯಲ್ಲಿ ನನ್ನ ನನ್ನ ಅಭಿಪ್ರಾಯವನ್ನು ತಲುಪಿಸಿದ್ದೇನೆ. ಒಂದು ವೇಳೆ ನನ್ನ ಮಾತಿಗೆ ಬೆಲೆ ಸಿಗದಲೇ ಹೋದರೆ, ಕಾಮಗಾರಿ ಶುರುವಾದರೆ ಹೋರಾಟಗಳಾಗುತ್ತೆ, ಬೀದಿಯಲ್ಲಿ ಹೋರಾಟಗಳಾಗುತ್ತೆ. ಇವ್ರು ಮಾಡೇ ಮಾಡ್ತೀವಿ ಅಂತ ಹೋದರೆ ರೈತರು ನಾವು ಬಿಡೋದಿಲ್ಲ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆ ಇದೆಯಲ್ಲ, ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಲಿಂಕ್ ಕೆನಾಲ್ ಯೋಜನೆ ಇದೆಯಲ್ಲ, ಇದು ಬೆಟ್ಟಕ್ಕೆ ಕಲ್ಲು ಹೊರುವಂಥ ರೀತಿಯಲ್ಲಿ ಕೆಲಸ ಮಾಡ್ದಂಗೆ ಆಗುತ್ತೆ. ಆಮೇಲೆ ಜನರು ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಕಾಲಕ್ಕೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ, ಅದನ್ನು ನೋಡ್ಕೊಂಡು ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅವರು ಏನಾದರೂ ಯೋಜನೆಯನ್ನು ಮಾಡೇ ಮಾಡ್ತೀವಿ ಅಂತ ಹೋದರೆ ಇಲ್ಲಿ ಜನ ನಿಲ್ಲಿಸ್ತೀವಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ನನಗೆ ಕ್ಷೇತ್ರದ ಜನರ ಮುಖ್ಯ, ಅವರ ಜೊತೆ ನಿಂತು ನಾನು ಅವರ ಹಿತವನ್ನು ಕಾಪಾಡ್ತೀನಿ ಅಂತ ಹೇಳಿ ಎಸ್.ಆರ್. ಶ್ರೀನಿವಾಸ ಈಗ ಈ ಒಂದು ಲಿಂಕಿಂಗ್ ಕೆನಾಲ್ ಯೋಜನೆಗೆ ಅಪಸ್ವರವನ್ನು ಎತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಆಪ್ತ ಬಣ, ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಒಬ್ಬ ಆಪ್ತ ಶಾಸಕರು ಕೂಡ ಹೌದು. ಹೀಗಾಗಿ ಈಗ ಲಿಂಕಿಂಗ್ ಕೆನಾಲ್ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಲಿಂಕಿಂಗ್ ಕೆನಾಲ್ ಯೋಜನೆಗೆ ಈಗ ವಿಘ್ನ ಎದುರಾಗುವಂತಹ ಸಾಧ್ಯತೆ ಇದೆ. ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಿತ್ತು, ಹಾಗಾಗಿ ತಾತ್ಕಾಲಿಕವಾಗಿ ಈ ಒಂದು ಯೋಜನೆಗೆ ತಡೆ ಹಾಕಲಾಗಿತ್ತು. ಈಗ ಮತ್ತೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಮತ್ತೆ ಈ ಒಂದು ಯೋಜನೆಯನ್ನ ಆರಂಭಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಸರ್ವ ಪ್ರಯತ್ನಗಳು ನಡೀತಾ ಇದೆ. ಆದರೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ.
ಇಡೀ ಜಿಲ್ಲಾದ್ಯಂತ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ಲಿಂಕಿಂಗ್ ಕೆನಾಲ್ ಯೋಜನೆಗೆ. ಈಗ SR ಶ್ರೀನಿವಾಸ್ ಅವರು ಕೂಡ ಈ ಒಂದು ಯೋಜನೆಯನ್ನು ವಿರೋಧಿಸಿದ್ದಾರೆ. ಇದನ್ನು ರಾಜಕೀಯವಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಅಂದರೆ ಯಾಕೆ ಇಷ್ಟು ದಿನ ಮೌನವಾಗಿದ್ದಂಥ ಸೈಲೆಂಟ್ ಆಗಿದ್ದಂಥ SR ಶ್ರೀನಿವಾಸ್ ಈ ವಿಚಾರದಲ್ಲಿ ವೈಲೆಂಟ್ ಆಗಿದ್ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ವೇಳೆ ಸಚಿವ ಸಂಪುಟದಲ್ಲಿ ಇವರಿಗೆ ಸಚಿವ ಸ್ಥಾನ ಕೈತಪ್ಪುವಂಥ ಭೀತಿ ಇದೆಯಾ, ಹಾಗಾಗಿ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬ ರಾಜಕೀಯ ಚರ್ಚೆಯೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. SR ಶ್ರೀನಿವಾಸ್ ಕೂಡ ಇದಕ್ಕೆ ಅಪಸ್ವರವನ್ನು ಎತ್ತಿದ್ದಾರೆ. ಅಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಲಾಸ್ಟ್ ಟೈಮು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ. ನಮ್ಮ ಕ್ಯಾಬಿನೆಟ್ನಲ್ಲೇ ಹೇಮಾವತಿ ಚಾನಲ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಆಗಿದ್ದರು. ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟರು. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಗಲಾಟೆ ಮಾಡಿದ್ದೆ. ನಾನು ಕ್ಯಾಬಿನೆಟ್ನಿಂದ ಎದ್ದು ಆಚೆ ಬಂದಿದ್ದೆ. ಬೇಡ, ಈ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಇದು ಒಳ್ಳೆಯದಲ್ಲ, ಮಾಡಬೇಡಿ ಅಂತ. ನಾನು ಅವತ್ತು ಪಕ್ಷ ಬಿಡೋಕ್ಕೆ ಅದು ಒಂದು ಕಾರಣ ಆಗಿದ್ದಂಥದ್ದು. ನನಗೆ ಅವತ್ತು ಅವರು ಅದೇನೋ ಗೊತ್ತಿಲ್ಲ, ಅವತ್ತು ನಮಗೆ ಸ್ಪಂದಿಸಲಿಲ್ಲ. ಅವತ್ತಿನಿಂದ ನನಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಡಿಸ್ಪ್ಯೂಟ್ ಶುರುವಾಗಿದ್ದಂಥದ್ದು. ಇವಾಗಲೂ ಈ ಪಕ್ಷದಾಗಿದ್ದೀನಿ. ಆ ಪಕ್ಷ ಬಿಟ್ಟು ಅದಕ್ಕೋಸ್ಕರನೇ ನಾನು ಕೆಲವು ಟೈಮ್ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ನಾನು ಪಕ್ಷ ಬಿಟ್ಟದ್ದು. ಈಗ ನೋಡ್ತೀನಿ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಸರ್, ಇದನ್ನು ನಾನು ಸುಮಾರು ಸರಿ ಅವ್ರದ್ದು ಚರ್ಚೆ ಮಾಡಿದ್ದೀನಿ. ಇದು ಬಿಟ್ಟು ನೀವು ಚಾನಲ್ ವೈಡರ್ ಮಾಡ್ಕೊಂಡು ತಗೊಂಡೋಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವ್ರಿಗೆ ಹೇಳಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತೆ. ಕಾಯ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿಲ್ವಲ್ಲ, ಸ್ಟಾರ್ಟ್ ಮಾಡಿದ ಹಿಂದೆಲ್ಲ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಅಲ್ಲ, ಹಿಂದೆಲ್ಲ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಹೋರಾಟಗಳಾದವು, ಅದೇ ಆಗುತ್ತೆ ಸರ್. ನೀವೇ ಹೇಳಿದ್ರಿ, ಈ ಹಿಂದೆ ನಾನು ಪಕ್ಷ ಬಿಡಬೇಕಾದ ಕಾರಣ ನೀರಾವರಿ ಯೋಜನೆಯನ್ನು ಕೈಗೆತ್ಕೊಂಡಿದ್ದು ಅಂತ. ಒಂದು ಪಕ್ಷದಲ್ಲಿ ಏನಾದರೂ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಏನಾದ್ರು ಮುಂದುವರೆದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಡ್ತಾರೆ? ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ನನಗೆ. ಸರ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ, ಪಕ್ಷ ಅಧಿಕಾರದಾಗಿರೋದ್ರಿಂದ ನಾನು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಮಗೆ ಎಲ್ಲ ನನ್ನ ಹಿತೈಷಿಗಳು ಎಲ್ಲ ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಾನು ನನ್ನ ಅಭಿಪ್ರಾಯಗಳನ್ನ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸಿದ್ದೀನಿ. ಸ್ಟ್ರಾಂಗಾಗಿ ಹೇಳ್ತಕ್ಕಂಥದ್ದನ್ನ ನಾನು ಮಾಡಿದ್ದೀನಿ. ಅದನ್ನು ನಾನು ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಏನಾಗುತ್ತೆ ಅಂತ ನನಗೆ ಅದ್ರ ಬಗ್ಗೆ ಸರಿಯಾದ ನಿಲುವಿಲ್ಲ. ಅದನ್ನು ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಹೋರಾಟದ ವಿಚಾರದಲ್ಲಿ ಕ್ಷೇತ್ರದ ಜನ ಜೊತೆ ಶುರುವಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಶುರುವಾಗಲ್ಲ, ನಾವು ಇದು ಮಾಡಬಾಡಿದ್ದೀವಿ. ವ್ಯರ್ಥ ಪ್ರಯತ್ನ, ಇದು ಬೆಟ್ಟಕ್ಕೆ ಕಲ್ಲೂರ ಕೆಲಸ ಆದಂಗೆ ಆಗುತ್ತೆ. ಇಲ್ಲಿ ಜನ ಯಾರೂ ಒಪ್ಪಲ್ಲ, ಅದು ಬೇಡ ಅಂತ ಹೇಳಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿಂದ ನೋಡ್ಬಿಟ್ಟೆ ನಾವು ತೀರ್ಮಾನಗಳನ್ನ ಕಾಲಕ್ಕೆ ತಗೊಬೇಕು. ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತೀವಿ. ಇಲ್ಲಿ ಜನ ನಿಲ್ಲಿಸ್ತೀವಿ ಅಂತಾರಲ್ಲ, ಜನರ ಜೊತೆ ನಿಲ್ತಿರೋ ಒಟ್ಟಲ್ಲಿ ಸರ್ಕಾರಕ್ಕಿಂತ ಜೊತೆದಾಗ ಜನರ ಜೊತೆ, ಕ್ಷೇತ್ರ ಜನ ಜೊತೆ ನಿಲ್ಲುವಂಥ ಅದೇನೇ ಮಾಡಬೇಕಾಗಿದೆ. ನಾವು ನಮ್ಮ ಎಕ್ಸಿಸ್ಟಿಂಗ್ ಪ್ರಶ್ನೆ ಐತೆ, ಅಲ್ಲಿ ನಮ್ಮ ತಾಲೂಕಿಗೆ ಕೂಡ ನೀರು ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ನಾನು ಗೆದ್ದ ಮೇಲೆ ಪ್ರತಿ ಒಂದು ಸಣ್ಣ ಕೆರೆನೂ ಬಿಡ್ದಂಗೆ ನೀರು ಬಿಡಿಸ್ತಕ್ಕಂಥ ಯೋಜನೆಗಳು ಮಾಡಿ ಪ್ರತಿ ಕೆರೆಗೂ ನೀರು ಕೊಡ್ತಾ ಇದ್ದೀವಿ. ನಾವು ಹೆಚ್ಚು RTMCಗಿಂತ ಜಾಸ್ತಿ ನೀರು ನಮ್ಮ ತಾಲೂಕಿಗೆ ಅಲೋಕೇಶನ್ ಇರ್ತಕ್ಕಂಥದ್ದು. ನಾವೆಲ್ಲ ಕಡೆಗೂ ನೀರು ಕೊಡಬೇಕಾಗುತ್ತೆ. ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದ ಹೋರಾಟಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ. ಅದು ಮಾಡ್ತಕ್ಕಂಥದ್ದು ಮಾಡಿ. ಚುನಾವಣಾ ವರ್ಷ ಹತ್ತಿರದಲ್ಲಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ವಿರೋಧವಾಗಿ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಎಫೆಕ್ಟ್ ಆಗಲ್ಲ ಸರ್? ನನಗೆ ಚುನಾವಣೆಗೆ ಗೆಲುವು ಸೋಲು ಬೇರೆ ವಿಚಾರ. ನಾವು ಕ್ಷೇತ್ರ ಜನ ಮುಖ್ಯ. ನಮಗೆ ಅವರ ಹಿತ ಕಾಯ್ತಕ್ಕಂಥದ್ದೇ ನನ್ನ ಕರ್ತವ್ಯ ಆಗಿರ್ತಕ್ಕಂಥದ್ದು. ಆ ಕೆಲಸ